ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬಂತು ಥರ್ಸ್ಡೇ ಮಿನಿ ವ್ಲಾಗ್ ಇದು. ಸೊ ಇವತ್ತದು ಮೋಟಿವೇಶನ್, ಇವತ್ತದು ಥಾಟ್ ಏನಂದರೆ, ನಾನು ಎಂಥ ಪರ್ಸನ್ ಅಂದರೆ ಯಾವಾಗೂ ನನ್ನ ಹತ್ರ ಒಂದು ಆ್ಯರೋಗೆನ್ಸ್ ಇತ್ತು. ಏನಂದರೆ, ನಾನು ಹೆಂಗೆ ಪ್ಲ್ಯಾನ್ ಮಾಡ್ತೀನಿ ಲೈಫ್ ಹಂಗೆ ನಡೆಯುತ್ತೆ. ನಾನು ಯಾವ ಥರ ರುಟೀನಾಗಿ ಸೆಟ್ ಮಾಡ್ಕೊಂಡಿದ್ದೀನಿ ಲೈಫ್ ಅನ್ನೋದು ಯಾವತ್ತೂ ಹಂಗೆ ಇರುತ್ತೆ. ಯಾವ ಟೈಮ್ಗೆ ಏನಾಗಬೇಕು ಆ ಟೈಮ್ಗೆ ಮಾಡ್ಕೋಬೇಕು, ಆಗುತ್ತೆ, ಯಾಕೆ ಆಗಲ್ಲ ಅಂದ್ಕೊಂಡು ಆ ಥರ ಮೈಂಡ್ಸೆಟಲ್ಲಿ ಇದ್ದೆ ನಾನು. ಸೊ ಮರ್ತೋಗಿದ್ದೆ, ದೇವರು ಅನ್ನೋದು ಒಬ್ಬರು ಇದ್ದಾರೆ, ಅವ್ರು ಯಾವ ಥರ ಪ್ಲ್ಯಾನ್ ಮಾಡಿರ್ತಾರೆ ಆ ಪ್ರಕಾರ ಆಗೋದು. ನಾವು ಎಷ್ಟನ್ನ ಟ್ರೈ ಮಾಡಿದ್ರೂ ಅದನ್ನು ನಡೆಯಲ್ಲ. ಕೆಲವು ಸಿಚುವೇಶನ್ಸಲ್ಲಿ ನಡಿಬೋದು, ಬಟ್ 100% ಆಲ್ ದ ಟೈಮ್ ಅದನ್ನು ಅಪ್ಲೈ ಮಾಡೋಕ್ಕಾಗಲ್ಲ ಲೈಫಲ್ಲಿ. ಯಾಕಂದರೆ ನಂದು 1-2-3 ಎಕ್ಸಾಂಪಲ್ಸ್ ಆಯಿತು ನಮ್ಮ ಲೈಫಲ್ಲಿ. ಸೊ ಅವಾಗ ನನಗೂ ಸ್ವಲ್ಪ ಅರ್ಥ ಆಯಿತು, ಇಲ್ಲ, ನಾವು ಅಂದ್ಕೊಂಡಂಗೆ ಕಂಪಲ್ಸರಿ ಯಾವತ್ತೂ ನಡೆಯಲ್ಲ. ನಮ್ಗೆ ಏನು ಒಳ್ಳೆಯದು ಬರ್ದಿರತ್ತೆ ಅದೇ ಆಗೋದು ನಮ್ಮ ಜೊತೆ. ಸೊ ಅದನ್ನು ನಾವು ಎಷ್ಟೊಂದು ಟ್ರೈ ಮಾಡಿಬಿಟ್ರು, ಏನೋ ಟೈಮ್ ಮುಂಚೆನೇ ಎಲ್ಲ ಸಾಧನೆ ಮಾಡಿಬಿಡ್ಬೇಕಂದ್ರೂ ಆಗಲ್ಲ. ಬಿಕಾಸ್ ಯಾವಾಗ ಏನು ಪ್ಲ್ಯಾನ್ ಮಾಡಿರ್ತಾನೆ, ಯಾವ ಟೈಮ್ಗೆ ಎಷ್ಟು ಕೊಡಬೇಕು ಅನ್ನೋದು ಆಲ್ರೆಡಿ ಬರೆದಿದೆ ದೇವರ ಹತ್ರ ಎಲ್ಲ. ಸೊ ಅದನ್ನು ನಾವು ಡೇ ನೈಟು ಎಷ್ಟನ್ನು ಟ್ರೈ ಮಾಡಿಬಿಡಲಿ, ಅದು ನಮಗೆ ಸಿಗಲ್ಲ. ಬೇರೆ ಅವನಿಗೆ ಕಂಪ್ಯಾರಿಸನ್ ಮಾಡ್ಕೊಂಡು ನಾವು ನಮ್ಮ ಕೈಯಲ್ಲಿ ಯಾಕೆ ಅಷ್ಟು ಆಗ್ತಾಯಿಲ್ಲ, ನಾವು ಡೇ ನೈಟ್ ದುಡಿದ್ರೆ ಆಗುತ್ತೇನೋ, ನಾವು ಸಾಧನೆ ಮಾಡ್ಬೋದು ಅನ್ನೋ ಕಂಪ್ಯಾರಿಸನ್ ಹಾಕ್ಕೊಂಡ್ರೆ ಅದು ನಮ್ಗೆ ಇನ್ನೂ ನಮ್ಮ ಹೆಲ್ತಿಗೆ, ನಮ್ಮ ಮೈಂಡ್ಸೆಟ್ಗೆ ಎಫೆಕ್ಟ್ ಮಾಡಿಬಿಡತ್ತೆ. ಅದಂತೂ ಒಳ್ಳೆ ಥಿಂಕಿಂಗೇ ಅಲ್ಲ. ಸೊ ನಾನು ಟ್ರೈ ಮಾಡೋದು ಮಾಡ್ತೀನಿ, ನನ್ನ ಲೈಫ್ ಯಾವತ್ತು ಹಿಂಗೆ ರೂಟೀನಾಗಿರ್ಬೇಕಂತ. ಅದು ಆಗೋದು ಆಗಬಾರ್ದು ಅನ್ನೋದು ದೇವರ ಕೈಯಲ್ಲಿರುತ್ತೆ. ಸೊ ಇವತ್ತದು ಬಂದು ಥರ್ಸ್ಡೇ, ಪೂಜೆ ಮುಗಿಸೋಣ ಅಂತ ಪೂಜೆ ಮುಗಿಸ್ತಾ ಇದ್ದೀನಿ. ಫಸ್ಟು ಥರ್ಸ್ಡೇ ಮಾರ್ನಿಂಗ್ಗೆ ಪೂಜೆ ಆಗಿಬಿಟ್ರೆ ತುಂಬ ಒಳ್ಳೆ ಪ್ರಶಾಂತವಾಗಿ ಮನೆಯಾಗಿ ಒಂಥರ ನೆಮ್ಮದಿಯಾಗಿರುತ್ತೆ. ಸೊ ನಾನು ಅಂದ್ಕೊಳ್ತೀನಿ, ನಿಮಗೂ ಒಂದೇ ಅಡ್ವೈಸ್ ಕೊಡ್ತೀನಿ, ನಿಮ್ಮ ಹತ್ರ ಏನಿದೆ, ಯಾವ ಟೈಮ್ಗೆ ಎಷ್ಟು ಸಿಗ್ತಾಯಿದೆ ಅಷ್ಟರಲ್ಲೇ ಹ್ಯಾಪಿಯಾಗಿರೋದು ನೋಡಿ. ಟೈಮ್ ಮುಂಚೆನೇ ನಮಗೆಲ್ಲ ಸಿಗ್ಬಿಡಬೇಕು ಅನ್ನೋದಕ್ಕೆ ಅರ್ಜೆಂಟಾಗಿ ಹರಿಯಾಗಿ ಮಾಡಬೇಡಿ. ಬಿಕಾಸ್ ನಿಮ್ಗೆ ಯಾವ ಟೈಮಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ ಅದೇ ಒಳ್ಳೇದು ಅಂದ್ಕೊಳ್ತೀನಿ. ಯಾಕಂದರೆ ಅದು ಅವ್ರಿಗೆ ಗೊತ್ತು ನಮಗೇನು ಒಳ್ಳೆಯದು ಏನಿಲ್ಲ ಅಂತ. ಟೈಮ್ ಮುಂಚೆ ಅನ್ನೋದು ತುಂಬ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಸೊ ಅದು ಒಂದು ಥಾಟ್ ನಂದು ನಿಮ್ಮ ಜೊತೆ ಶೇರ್ ಮಾಡೋಣ ಅನಿಸ್ತು, ಅದಕ್ಕೆ ಶೇರ್ ಮಾಡಿಬಿಟ್ಟೆ. ಇದನ್ನು ನಿಮ್ಗೆ ಇಷ್ಟ ಆಗಿದರೆ ಕಮೆಂಟಲ್ಲಿ ಎಸ್ ಅಂತ ಬರೀರಿ. ಆ್ಯಂಡ್ ನನ್ನ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ನಿಮಗಿದು ಫುಲ್ ಯೂಟ್ಯೂಬ್ ಚಾನಲ್ ಬೇಕಂದರೆ ನಾನು ಯೂಟ್ಯೂಬ್ ಬಯೋ ನಿಮಗೆ ಸಿಗುತ್ತೆ ಲಿಂಕ್.